ಕೊಡಗಿನ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನಿಸಿದ ಹಿನ್ನೆಲೆ ಇವತ್ತು ಕೊಡಗು ನಗರ ಬಂದ್ಗೆ ಕರೆ ಕೊಡಲಾಗಿದೆ. ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಕೊಡಗು ಬಂದ್ ಮಾಡಲಾಗ್ತಾ ಇದೆ. ಬೆಳಗ್ಗೆ 6ರಿಂದಲೇ ಕೊಡಗು ಬಂದ್ ಆಗಲಿದ್ದು ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೊಡವ ಭಾಷಿಕ ಸಮುದಾಯಗಳ ಕೂಟ, ಖಾಸಗಿ ಶಾಲೆಗಳ ಒಕ್ಕೂಟ, ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್, ಟ್ರಾವೆಲ್ ಅಸೋಸಿಯೇಷನ್ನಿಂದ ಬಂದ್ಗೆ ಬೆಂಬಲ ಕೊಟ್ಟಿವೆ. ಹೊಸ ವರ್ಷದ ಆಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗುತ್ತಿರುವ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆ, ಶಾಂತಿ ಕೆಡದಂತೆ ಸಂಭ್ರಮಿಸಲು ಪೊಲೀಸರು ರೂಪುರೇಷೆ ತಯಾರು ಮಾಡಿಕೊಂಡಿದ್ದಾರೆ. ಬಾರ್ ರೆಸ್ಟೋರೆಂಟ್ ಮಾಲೀಕರ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಅವರು, ಹೊಸ ವರ್ಷಾಚರಣೆಯ ಗೈಡ್ಲೈನ್ಸ್ಗಳ ಬಗ್ಗೆ ಬಾರ್ ಮಾಲೀಕರ ಜೊತೆ ಚರ್ಚೆ ಮಾಡಲಾಗಿದೆ. ಗ್ರಾಹಕರ ಜೊತೆ ಬಾರ್ ಸಿಬ್ಬಂದಿ ಹೇಗೆ ವರ್ತಿಸಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿದರು. ಚನ್ನಪಟ್ಟಣ ನಗರದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ತುಂಬಿ ತುಳುಕಾಡ್ತಾ ಇದೆ. ಈ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಈಗಾಗಲೇ ನಗರಸಭೆ ಅಧಿಕಾರಿಗಳ ಸಭೆ ನಡೆಸಿ ಕಸ ತೆರವು ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಆದರೂ ಸಹ ಕಸದ ರಾಶಿ ನಗರದಲ್ಲಿ ತುಂಬಿದೆ. ಇದಕ್ಕೆ ನಗರವಾಸಿಗಳು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಹಾಗಾಗಿ ಕೂಡಲೇ ಕಸವನ್ನ ತೆರವು ಮಾಡಬೇಕು ಅಂತ ಒತ್ತಾಯ ಕೇಳಿ ಬಂದಿದೆ. ಇವತ್ತಿನಿಂದ ಹನುಮ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿಯಲ್ಲಿ ಮಾಲಾಧಾರಿಗಳು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡಲಿದ್ದಾರೆ. ಹನುಮ ದೈವತ್ವ ಪಡೆದ ಹಿನ್ನೆಲೆ ಮಾಘ ಮಾಸ ತ್ರಯೋದಶಿ ದಿನ ಹನುಮ ಮಾಲೆ ವಿಸರ್ಜನೆ ಮಾಡಲಾಗುತ್ತದೆ. ನಾಡಿನ ವಿವಿಧೆಡೆಯಿಂದ ಲಕ್ಷಾಂತರ ಹನುಮ ಮಾಲಾಧಾರಿಗಳು ಭಕ್ತರು ಆಗಮಿಸಲಿದ್ದಾರೆ. ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆ ಯಾವುದೇ ಕೊರತೆ ಆಗದಂತೆ ಕೊಪ್ಪಳ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪೊಲೀಸ್ ಭದ್ರತೆ ಸೇರಿ ಭಕ್ತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಐಪಿಎಲ್ ಮಾದರಿಯಲ್ಲಿ ಪ್ಲೇಯರ್ಗಳನ್ನು ಹರಾಜು ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ನಿಮಿತ್ತ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಗ್ತಾ ಇದ್ದು, ಐಪಿಎಲ್ ಮಾದರಿಯಲ್ಲಿ ಗ್ರಾಮದ ಯುವಕರನ್ನ ಫ್ರಾಂಚೈಸ್ಗಳು ಖರೀದಿ ಮಾಡಿವೆ. ಒಬ್ಬೊಬ್ಬ ಆಟಗಾರರು 500ರಿಂದ 1000 ರೂಪಾಯಿಗೆ ಮಾರಾಟ ಆಗಿದ್ದಾರೆ. ರಾಯಲ್ ಚಾಲೆಂಜರ್ಸ್, ಭೀಮಾ ವಾರಿಯರ್ಸ್, 11 ಸ್ಟಾರ್ಸ್, ಯಾಳಗಿ ಲೆಜೆಂಡ್ ಟೀಮ್ ಹಾಗೂ ಆರ್ಎಸ್ಎಸ್ ತಂಡಗಳನ್ನಾಗಿ ಮಾಡಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ನ ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಮೊದಲ ವರ್ಷದ ಎಂಬಿಎ ವಿದ್ಯಾರ್ಥಿಗಳ ವೆಲ್ಕಮ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಜೆಪಿ ನಗರದ ಡಿಎಪಿಎಂ ಡೆಂಟಲ್ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಈ ವರ್ಷ ರ್ಯಾಂಕಿಂಗ್ ಆಧಾರದ ಮೇಲೆ ಕಾಲೇಜಿಗೆ ಅಡ್ಮಿಷನ್ ಆಗಿರುವ 180 ಎಂಬಿಎ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಸ್ವಾಗತ ಕೋರಿತು. ಉತ್ತಮ ರ್ಯಾಂಕ್ ಪಡೆದು ಸಾಧನೆ ಮಾಡಿದ ಮೊದಲ 15 ಎಂಬಿಎ ವಿದ್ಯಾರ್ಥಿಗಳಿಗೆ ಕಾಲೇಜು ಕಡೆಯಿಂದ ತಲಾ 50,000 ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಯಿತು. ವೈಟ್ ಗೋಲ್ಡ್ನ ನೂತನ ಶಾಖೆ ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯಲ್ಲಿ ಆರಂಭವಾಗಿದೆ. ಟೇಪ್ ಕಟ್ ಮಾಡುವ ಮೂಲಕ ಸೇಲ್ಸ್ ಮ್ಯಾನೇಜರ್ ಆನಂದ್ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿದ್ರು. ನಂತರ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿ ಕೆಲಸವನ್ನ ಶುರು ಮಾಡಿದ್ರು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಈ ಶಾಖೆ ಕಾರ್ಯನಿರ್ವಹಿಸಲಿದೆ. ನಮ್ಮ ವೈಟ್ ಗೋಲ್ಡ್ ಶಾಖೆ ಇಂದು ಶಿವಮೊಗ್ಗ BH ರೋಡಲ್ಲಿ ನಾವು ತೆರೆದಿರುತ್ತೇವೆ. ಇದರ ಸದುಪಯೋಗವನ್ನು ಶಿವಮೊಗ್ಗ ಜನತೆ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಖೆಯಲ್ಲಿ ನಿಮ್ಮ ಯಾವುದೇ ಥರದ ಚಿನ್ನವನ್ನು ಮಾರಾಟ ಮಾಡಿ ತಕ್ಷಣ ನಿಮ್ಮ ಖಾತೆಗೆ ಹಣ ವರ್ಗಾಯಿಸುತ್ತೇವೆ. ದಯವಿಟ್ಟು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಎಲ್ಲ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಗೂ ಮನವಿ ಮಾಡಿಕೊಳ್ಳುತ್ತೇವೆ. ಅಡಮಾನ ಮತ್ತು ನಿಮ್ಮ ಬಳಿ ಇರುವ ಚಿನ್ನ ಯಾವುದೇ ಥರವಾದ ಕ್ಯಾರೆಟ್ ಚಿನ್ನವಾದರೂ ನಾವು ಖರೀದಿ ಮಾಡುತ್ತೇವೆ. ತಕ್ಷಣ ಇಂದಿನ ಮಾರುಕಟ್ಟೆ ಬೆಲೆಗೆ ಖರೀದಿ ಮಾಡಿ ತಕ್ಷಣ ನಿಮ್ಮ ಖಾತೆಗೆ ಹಣವನ್ನು. ಇನ್ನು ಇದೇ ವೈಟ್ ಗೋಲ್ಡ್ನ 39ನೇ ಶಾಖೆ ದಾವಣಗೆರೆಯಲ್ಲಿ ಆರಂಭವಾಗಿದೆ. ನಗರದ ಬಿಪಿ ರಸ್ತೆಯ ಗಾಂಧಿ ಸರ್ಕಲ್ ಬಳಿಯ ಶಾಖೆಯನ್ನು ಪ್ರಾರಂಭಿಸಿದ್ದು ಕರ್ನಾಟಕದ ಮಾರ್ಕೆಟಿಂಗ್ ಹೆಡ್ ಮಿಥುನ್ ಶೆಟ್ಟಿ ಕಚೇರಿಯನ್ನು ಉದ್ಘಾಟಿಸಿದರು. ಜನತೆಯ ನಂಬಿಕೆಯನ್ನ ಗಳಿಸಿರುವ ವೈಟ್ ಗೋಲ್ಡ್ ಕಂಪನಿ ಗ್ರಾಹಕರ ಜೊತೆ ವಿಶ್ವಾಸವನ್ನ ಉಳಿಸಿಕೊಂಡಿದೆ. ಎಲ್ಲ ಕಡೆಯಲ್ಲಿ ಕೂಡ ನಾವೇ ನಂಬರ್ 1 ಆಗಿದ್ದೇವೆ. ನಿಮ್ಮ ಬಂಗಾರಕ್ಕೆ ಉತ್ತಮವಾದ ಬೆಲೆ ನೀಡುತ್ತೇವೆ ಅಂತ ಮಾರ್ಕೆಟಿಂಗ್ ಹೆಡ್ ಮಿಥುನ್ ಶೆಟ್ಟಿ ಹೇಳಿದರು. ಗೆರೆಯ ಬಿಬಿ ರೋಡ್ ಮತ್ತು ಶಿವಮೊಗ್ಗದ BH ರೋಡಲ್ಲಿ ನಮ್ಮ ಬ್ರಾಂಚ್ ಓಪನ್ ಆಗ್ತಾ ಇದೆ. ಇದು ಸೇರಿ ಒಟ್ಟು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ ದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ 39 ಬ್ರಾಂಚ್ ಕರ್ನಾಟಕದಲ್ಲಿದೆ. ಸೊ ಶಿವಮೊಗ್ಗ, ದಾವಣಗೆರೆ ಮತ್ತು ಸುತ್ತಮುತ್ತಲ ಡಿಸ್ಟ್ರಿಕ್ಟ್ ಗ್ರಾಹಕರಿಗೆ ಅವ್ರ ಚಿನ್ನವನ್ನು ಬಿಡಿಸ್ಲಿಕ್ಕೆ ಆ್ಯಂಡ್ ಪ್ಲೆಜ್ ಮಾಡಿರೋ ಚಿನ್ನ ಬಿಡಿಸ್ಲಿಕ್ಕಾಗ್ಬೋದು, ಇಲ್ಲಾಂದರೆ ಚಿನ್ನ ಮಾರಲಿಕ್ಕಾಗ್ಬೋದು. ನಮ್ಮ ಈ 2 ಬ್ರಾಂಚನ್ನು ನೀವು ಉಪಯೋಗ
ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಗವರ್ನರ್ ಆಗಿ 56 ವರ್ಷದ ಸಂಜಯ್ ಮಲ್ಹೋತ್ರಾ ಅಧಿಕಾರ ಸ್ವೀಕರಿಸಿದ್ದಾರೆ. ಸಂಜಯ್ ಮಲ್ಹೋತ್ರಾ ಅವರು ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸಂಜಯ್ ಮಲ್ಹೋತ್ರಾ ಅವರ ಅಧಿಕಾರ ಅವಧಿ 3 ವರ್ಷ.